ಪ್ರೀತಿಯ ವಿದ್ಯಾರ್ಥಿಗಳಿಗೆ ತಿಳಿದುಕೊಂಡಿರಲೇಬೇಕಾದ ಕನಿಷ್ಠ ಕಲಿಕಾಂಶಗಳು ಗಣಿತ ವಿಷಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇಡೀ ಗಣಿತ ಪುಸ್ತಕದ ಸಮಗ್ರ ಕಲಿಕಾಂಶಗಳು, ಸೂತ್ರಗಳು ಮತ್ತು 80ಕ್ಕೆ 80 ಅಂಕ ಪಡೆಯಲು ನೀವು ಏನು ಓದಿಕೊಳ್ಳಬೇಕು ಅನ್ನುವುದನ್ನು ಈ ವಿಡಿಯೋ ಒಳಗೊಂಡಿದೆ. ಈ ಒಂದು ವಿಡಿಯೋ ನೋಡಿದರೆ ಸಾಕು ನಿಮ್ಮ ಗಣಿತ ಪುಸ್ತಕದ ಏನೇನು ಒಳಗೊಂಡಿದೆ ಅನ್ನುವುದನ್ನು ತಿಳಿಯುತ್ತದೆ. ಇದರ ಸಹಾಯದಿಂದ ನೀವು ಗಣಿತದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಬಹುದು. ಈ ಒಂದು ವಿಡಿಯೋವನ್ನು ನೀವು 2ರಿಂದ 3 ಬಾರಿ ನೋಡಿ. ಇದರಿಂದ ಎಲ್ಲ ವಾಕ್ಯಗಳು, ಸೂತ್ರಗಳು ನಿಮಗೆ ಕಂಠಪಾಠವಾಗುತ್ತವೆ. ಇದರಿಂದ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ಹಾಗಾದರೆ ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳು ಇದರಲ್ಲಿ ನೀವು ಏನೇನು ತಿಳ್ಕೊಂಡಿರಬೇಕು ಅಂತಂದರೆ SN = n/2 2a + n - 1 × d ಅಂದರೆ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ಈ ಸೂತ್ರ ಗೊತ್ತಿರಬೇಕು. ಅದೇ ರೀತಿ AN = a + n - 1 × d ಈ ಸೂತ್ರ ನಿಮಗೆ ಕಂಠಪಾಠವಾಗಿರಬೇಕು. ಅದೇ ರೀತಿಯಾಗಿ ಆರಂಭದ ಪದ A ಮತ್ತು ಕೊನೆಯ ಪದ L ಕೊಟ್ಟಾಗ L ಅಂತಲೂ ಅನ್ಬೋದು, AN ಅಂತಲೂ ಸಹ ಕರಿಬೋದು. ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ SN = n/2 a + L. ಈ ಸೂತ್ರವನ್ನು ನೀವು ಬರ್ಕೊಂಡು ಒಂದು ಕಡೆ ಇಟ್ಕೋಬಹುದು. ಒಂದು ಶ್ರೇಣಿಯಲ್ಲಿ AN = SN - SN - 1ಕ್ಕೆ ಸಮನಾಗಿರುತ್ತದೆ. ಇದು ಗೊತ್ತಿರಬೇಕು. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ SN = n². ಅದೇ ರೀತಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ σn = n × n + 1/2. ಅದೇ ರೀತಿ ಸಮಾಂತರ ಮಾಧ್ಯ A = a + b/2 ಅಂದರೆ ಮಧ್ಯದ ಇಲ್ಲಿ ನೋಡ್ರಿ 2 4 ಕೊಟ್ಟಾಗ x ಕಂಡುಹಿಡಿಯಿರಿ ಅಂತಂದಾಗ ಇದು a ಆಗುತ್ತೆ, ಇದು b ಆಗುತ್ತೆ. a ಪ್ಲಸ್ ಅಂದರೆ 4 + 2 = 6/2 ಅಂತಂದರೆ 3 ಉತ್ತರ ಬರುತ್ತೆ. ಈ ರೀತಿಯ ಸಮಸ್ಯೆಗಳು ಬರ್ತಾ ಇರ್ತವೆ. ಈ ಸೂತ್ರವನ್ನು ಇಟ್ಕೋಬೇಕು. ಅದೇ ರೀತಿ AN = 3n + 4 ಇದೊಂದು ಸ್ಯಾಂಪಲ್ ಆಗಿ ನಾನು ಉದಾಹರಣೆ ತಗೊಂಡಿದ್ದೀನಿ. ಇದೇ ಮಾದರಿಯಲ್ಲಿ ನಿಮ್ಮ ಲೆಕ್ಕಗಳು ಬರ್ತವೆ. A ಬೆಲೆ D ಬೆಲೆ ಕಂಡುಹಿಡಿಯುವಂಥದ್ದು ಬರುತ್ತೆ. ಇನ್ನು ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟದ್ದಾಯಿತು. ಅದೇ ರೀತಿ ತ್ರಿಭುಜಗಳಿಗೆ ಹೋದಾಗ ನೋಡ್ಕೊಳ್ರಿ, ಇದು ಒಂದು ಘಟಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಘಟಕವನ್ನು ನೀವು ನೋಡಿದಾಗ ಇಲ್ಲಿ ಥೇಲ್ಸನ ಪ್ರಮೇಯ ಏನು ಹೇಳುತ್ತೆ ನಿಮಗೆ ಅಂತಂದರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅದಕ್ಕೆ ಸಂಬಂಧಿಸಿದಂಥ ಚಿತ್ರ ಸಹ ಇಲ್ಲಿದೆ, ನೋಡ್ಕೊಳ್ರಿ. ಅಂದರೆ ಇದು ಏನಾಗುತ್ತೆ ಅಂದರೆ AD/DB = AE/EC. ಇದು ಥೇಲ್ಸನ ಪ್ರಮೇಯ. ಇನ್ನು ಥೇಲ್ಸನ ಉಪಪ್ರಮೇಯ ಅಂತಂದಾಗ AD/AB ಆದರೆ AE/AC ಇದು ಥೇಲ್ಸನ ಉಪಪ್ರಮೇಯ. ಇವು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸಹಾಯಕ ಆಗುತ್ತೆ. ಇನ್ನು ಥೇಲ್ಸನ ವಿಲೋಮ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಇದೇ ಚಿತ್ರವನ್ನು ತೆಗೆದುಕೊಂಡಾಗ ಥೇಲ್ಸನ ವಿಲೋಮ ಪ್ರಮೇಯ ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅಂದರೆ ಈ ಒಂದು ಚಿತ್ರದಲ್ಲಿ DE ಸಮಾಂತರ BC. ಇನ್ನು ಕೋಕೋ ನಿರ್ಧಾರಕ ಗುಣ ನೋಡ್ರಿ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಇದರಲ್ಲಿ ಅನುರೂಪ ಕೋನಗಳು ಯಾವುವು? ಕೋನ ಎ ಯ ಅನುರೂಪ ಕೋನ D, ಕೋನ B ಯ ಅನುರೂಪ ಕೋನ E, ಕೋನ C ಯ ಅನುರೂಪ ಕೋನ F. ಆದ್ದರಿಂದ ಕೋನ A = ಕೋನ D, ಕೋನ B = ಕೋನ E, ಕೋನ C = ಕೋನ F ಆದಾಗ AB/DE = BC/EF = AC/DF ಆಗುತ್ತೆ. ನೆಕ್ಸ್ಟ್ ಬಾಕೋಬ ನಿರ್ಧಾರಕ ಗುಣ. ಇದು ಏನು ಹೇಳುತ್ತೆ? ಬಾಕೋಬ ನಿರ್ಧಾರಕ ಗುಣವು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿದ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ನೋಡ್ರಿ, ಇಲ್ಲಿ ಏನು ಹೇಳಿದ್ದಾರೆ, ತ್ರಿಭುಜದ ಒಂದು ಕೋನ ಅಂತ ತಗೊಂಡಾಗ ಕೋನ A = ಕೋನ D ಇವುಗಳಿಂದ ಉಂಟಾದಂಥ ಬಾಹುಗಳು ಯಾವ್ಯಾವು? AB ಮತ್ತು DE.
ಎ ಸಿ ಮತ್ತು ಡಿ ಎಫ್. ಆದ್ದರಿಂದ ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಆಗುತ್ತೆ. ಪ್ರಮೇಯ 2.4 ಇದು ಏನಿರುತ್ತೆ ಅಂದರೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಇದು ಬಾ 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 ಅಂದರೆ ಸೈಡ್ ಸೈಡ್ ಸೈಡ್, ಬಾಹು 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 ಸಿದ್ಧಾಂತ ಆಗಿದೆ. ಇಲ್ಲಿ ನೋಡ್ರಿ ಏನು ಹೇಳಿದರೆ, ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಅದೇ ರೀತಿ ಎ ಸಿ ಬೈ ಡಿ ಎಫ್ ಆದಾಗ 3 ಕೋನಗಳು ಸಮನಾಗ್ತಾವೆ ಅಂತ ಹೇಳಿದ್ದಾರೆ. ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಈಸ್ ಈಕ್ವಲ್ ಟು ಕೋನ ಎಫ್. ಅಂದರೆ ಈ ಎರಡು ತ್ರಿಭುಜಗಳು ಏನಾದವು, ಸಮರೂಪಿಗಳಾದವು. ಇನ್ನು ಸಮರೂಪ ತ್ರಿಭುಜದ ವಿಸ್ತೀರ್ಣ ಪ್ರಮೇಯ ಬಹಳ ಇಂಪಾರ್ಟೆಂಟ್ ಪ್ರಮೇಯ. ಇಲ್ಲಿ 5 ಅಂಕದ ಪ್ರಮೇಯ ಬಿಡಿಸುವಂತಹ ಸಮಸ್ಯೆಗಳು ಬರುವ ಸಂಭವ ಇದೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಇದರ ಆದಾಗ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವಯರ್. ಈ ರೀತಿ ಆಗುತ್ತೆ. ಇನ್ನು ಪೈಥಾಗೊರಸ್ ಪ್ರಮೇಯ, ಇದಂತೂ ತಮಗೆ ಗೊತ್ತಿರುವಂತಹ ಪ್ರಮೇಯ ಇರ್ಬೋದು. ನೋಡಿ, ಪೈಥಾಗೊರಸ್ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಅಂದರೆ ಲಂಬಕೋನಕ್ಕೆ ಅಭಿಮುಖವಾದ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಇಲ್ಲಿ ಎ ಸಿ ಆಗಿದೆ. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂದಾಗ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂದರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇಲ್ಲಿ ಬರ್ತಿದ್ದೀನಿ ನೋಡ್ರಿ. ಇನ್ನು ಇದರದ ವಿಲೋಮ ಪ್ರಮೇಯ, ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ಇದರದ್ದು ಪೈಥಾಗೊರಸ್ ಒಂದು ವಿಲೋಮ ಆಗಿದೆ. ಇನ್ನು ಪೈಥಾಗೊರಸ್ ತ್ರಿವಳಿಗಳು ನಿಮಗೆ ಇಟ್ಕೋಬೇಕು. 3, 4, 5 ಅಂದರೆ 5ರ ವರ್ಗ ಮಾಡಿದಾಗ ಇಲ್ಲಿ 25 ಬರುತ್ತೆ. 4ರ ವರ್ಗ ಪ್ಲಸ್ 3ರ ವರ್ಗ ಇವೆರಡು ಕೂಡಿಸಿದ್ರು ಸಹ ಏನು ಬರಬೇಕು, 25 ಬರಬೇಕು. ಈ ರೀತಿಯಾದಂಥ ಪೈಥಾಗೊರಸ್ನ ತ್ರಿವಳಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಾಕಷ್ಟು ತ್ರಿವಳಿಗಳನ್ನು, ಅಲ್ಲಿ ಪೈಥಾಗೊರಸ್ನ ತ್ರಿವಳಿಗಳನ್ನು ಅದರಲ್ಲಿ ನಾನು ಉದಾಹರಣೆಗಳಾಗಿ ತೆಗೆದುಕೊಂಡಿದ್ದೀನಿ. ಅದನ್ನು ಸಹ ನೀವು ನೋಡ್ಬೋದು. ಪೈಥಾಗೊರಸ್ನ ಪ್ರಮೇಯದಲ್ಲಿ ಉಪಪ್ರಮೇಯಗಳಲ್ಲಿ ಏನು ಬರುತ್ತೆ ಅಂತಂದರೆ, ಈ ಚಿತ್ರ ನೋಡ್ಕೊಳ್ರಿ. ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಇಂಟು ಎ ಸಿ ಇಂಟು ಎ ಡಿ. ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಅದೇ ರೀತಿ ಬಿ ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಡಿ ಇಂಟು ಡಿ ಸಿ ಅಥವಾ ಸಿ ಡಿ. ಅದೇ ರೀತಿ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ. ಈ ರೀತಿಯೂ ತಗೋಬೋದು. ಇವು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಬಹಳಷ್ಟು ಉಪಯುಕ್ತವಾಗ್ತವೆ. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ ನೀವು 3 ವಿಧಾನದಿಂದ ಬೆಲೆಗಳನ್ನು ಕಂಡುಹಿಡಿತೀರಿ. ಇಲ್ಲಿ ಎಕ್ಸ್ ಮತ್ತು ವಾಯ್ ಎಂಬ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ ಏನೇನಿರ್ತಾವಂದರೆ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಮತ್ತು ವಾಯ್ ಚರಾಕ್ಷರ, ಇವು ಏನಾಗ್ತಾವೆ, a1 b1 c1 ಇವೆಲ್ಲ ವಾಸ್ತವ ಸಂಖ್ಯೆಗಳಾಗ್ತವೆ. ಅದೇ ರೀತಿ a2 b2 c2 ಸಹ ವಾಸ್ತವ ಸಂಖ್ಯೆಗಳು. ಇಲ್ಲಿ 2 ಏನದಾವ ಸಮೀಕರಣಗಳ ಜೋಡಿಗಳದಾವ. ಇದಕ್ಕೆ ಪರಿಹಾರ ಕಂಡುಹಿಡಿಯಲಿಕ್ಕೆ 3 ವಿಧಾನಗಳದಾವ. ಆದೇಶಿಸುವ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ. ಈ ಒಂದು ಘಟಕಕ್ಕೆ ಸಂಬಂಧಿಸಿದಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳನ್ನು ನಾನು ಬಿಡಿಸಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ತಾವುಗಳು ನೋಡ್ಬೋದು. ನೆಕ್ಸ್ಟ್ ನೋಡಿರಿ, ಇಲ್ಲಿ ಓರೆ ಗುಣಾಕಾರ ನೋಡಿರಿ. b1 c2ಗೆ ಬಂದಿದೆ, b2 c1, c1 a2, c2 a1, a1 b2, a2 b1. ಅದೇ ರೀತಿ x ಬೈ b1 c2 ಮೈನಸ್ b2 c1, y ಡಿವೈಡ್ ಬೈ c1 a2 ಮೈನಸ್ c2 a1. ಅದೇ ರೀತಿ 1 ಡಿವೈಡ್ ಬೈ a1 b2 ಮೈನಸ್ b1 a2. ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ಸಹ ನೀವು ಓರೆ ಗುಣಾಕಾರದಿಂದ ಪರಿಹಾರಗಳನ್ನು ಕಂಡುಹಿಡಿಬಹುದು. ಇಲ್ಲಿ ನೋಡಿ, ಪರ್ಫೆಕ್ಟ್ ಆದಂಥ ಒಂದು ಚಾರ್ಟ್ ಇದೆ. ಇದು ಬಹಳಷ್ಟು ಇಂಪಾರ್ಟೆಂಟ್. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ a1 ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಬೈ b2 ಇದ್ದಾಗ ಛೇದಿಸುವ ರೇಖೆಗಳು ಒಂದು ಅಥವಾ ಅನನ್ಯ ಪರಿಹಾರ ಉಂಟು. ಇದು ಸ್ಥಿರ ಜೋಡಿ. ಇದಕ್ಕಿರುವಂತಹ ಚಿತ್ರ ಈ ರೀತಿ ಇದೆ. ಛೇದಿಸುವ ರೇಖೆಗಳು ಅಂದರೆ ಇಲ್ಲಿ ಒಂದೇ ಒಂದು ಪರಿಹಾರ ಸಿಗುತ್ತೆ ನಿಮಗೆ.
ಇನ್ನು A1/A2 = B1/B2 = C1/C2 ಐಕ್ಯಗೊಳ್ಳುವ ರೇಖೆಗಳು. ಇಲ್ಲಿ ಅಪರಿಮಿತ ಪರಿಹಾರ ಇರ್ತವೆ, ಯಾಕಂದರೆ ಐಕ್ಯಗೊಂಡಿವೆ ಅಂತಂದಾಗ ನೋಡಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿವೆ, ಆದ್ದರಿಂದ ಇಲ್ಲಿ ಅಪರಿಮಿತ ಪರಿಹಾರ. ಇದು ಸ್ಥಿರ ಮತ್ತು ಅವಲಂಬಿತ ಜೋಡಿಯಾಗಿದೆ. ಇನ್ನು A1/A2 = B1/B2 ≠ C1/C2 ಅಂದರೆ ಸಮಾಂತರ ರೇಖೆಗಳು. ಇಲ್ಲಿ ನೋಡಿ ಎಲ್ಲೇ ಅವರು ಛೇದಿಸಿಲ್ಲ, ಆದ್ದರಿಂದ ಅಸ್ಥಿರ ಜೋಡಿ ಮತ್ತು ಇದಕ್ಕೆ ಪರಿಹಾರಗಳಿಲ್ಲ. ಇನ್ನು ವೃತ್ತಗಳ ಘಟಕಕ್ಕೆ ಹೋದಂತೆ ಇಲ್ಲಿ ನಿಮಗೆ ಸ್ಪರ್ಶಕ ಮತ್ತು ವೃತ್ತಛೇದಕದ ಬಗ್ಗೆ ಕಲ್ಪನೆ ಇರಬೇಕು. ಪ್ರಮೇಯ: ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅಂದರೆ AP = PB. ಇದು ಕಂಪಲ್ಸರಿ ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. 3 ಅಂಕದ ಒಂದು ಪ್ರಮೇಯ ಡೆಫಿನೆಟ್ ಆಗಿ ಬರುತ್ತೆ. ನೆಕ್ಸ್ಟ್, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದು ಸಹ ಪ್ರಮೇಯ. ಇದು ಸಹ 3 ಅಂಕದ ಒಂದು ಪ್ರಮೇಯ ಆಗಿದೆ. ಈ ಎರಡರಲ್ಲಿ ಒಂದು ಪ್ರಮೇಯ ಮಾತ್ರ ಕಂಪಲ್ಸರಿಯಾಗಿ ಬರುತ್ತೆ, ಅಂದರೆ OP ಲಂಬ XY ಅಂತ ಸಾಧಿಸಬೇಕಾಗಿದೆ ಇದರಲ್ಲಿ. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದಂತೆ ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು x1 y1 x2 y2 ಅಂತ ಎರಡು ಬಿಂದುಗಳನ್ನು ತೆಗೆದುಕೊಂಡ್ರೆ ದೂರಕ್ಕಿರುವ ಸೂತ್ರ √(x2 - x1) + y2 - y1². ನೆಕ್ಸ್ಟ್, P(xy)ನಿಂದ ಮೂಲ ಬಿಂದು ಇರುವಂತಹ ದೂರ D = x² + y². ಈ ಒಂದು ಸೂತ್ರ ಸಹ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಭಾಗ ಪ್ರಮಾಣ ಸೂತ್ರ P(xy) = m1x2 + m2x1 / m1 + m2, m1y2 + m2y1 / m1 + m2. ಇನ್ನು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಒಂದು ರೇಖಾಖಂಡ ಕೊಟ್ಟಾಗ ಅದರ ಎರಡು ಬಿಂದುಗಳನ್ನು ಕೊಟ್ಟಾಗ ಮಧ್ಯದ ಬಿಂದುವನ್ನು ಕಂಡುಹಿಡಿಯೋದು ಹೇಗೆ? P(xy) = x1 + x2 / 2, y1 + y2 / 2. ಈ ಸೂತ್ರವನ್ನು ಬಳಕೆ ಮಾಡಿಕೊಳ್ಳ್ರಿ. ಇನ್ನು ತ್ರಿಭುಜದ ವಿಸ್ತೀರ್ಣ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. 3 ಅಂಕದ ಒಂದು ಸಮಸ್ಯೆ ಇದರ ಮೇಲೆ ಬರುತ್ತೆ. 1/2 x1 (x1 y2 - y3 + x2 × y3 - y1 + x3 y1 - y2. ಇದರ ಜೊತೆಯಲ್ಲಿ ಒಂದು ಚೌಕವನ್ನು ಕೊಟ್ಟು ಅಥವಾ ವರ್ಗ ಆಗಿರ್ಬೋದು, ಚೌಕ ಆಗಿರ್ಬೋದು ಅಥವಾ ಚತುರ್ಭುಜ ಆಗಿರ್ಬೋದು, ಅದರಲ್ಲಿ ಕರ್ಣವನ್ನು ಎಳೆದು ಚೌಕದ ವಿಸ್ತೀರ್ಣ ಅಥವಾ ಚತುರ್ಭುಜದ ವಿಸ್ತೀರ್ಣ ಕಂಡಿಡಿ ಅಂತ ಹೇಳ್ತಾರೆ. ಇದು ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಇದರಲ್ಲಿ ಕೇವಲ 2 ಸೂತ್ರಗಳು. ವೃತ್ತದ ಪರಿಧಿ 2πr, ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ πr². ಇದಕ್ಕೆ ಸಂಬಂಧಿಸಿದಂತೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂದರೆ θ/360 × 2πr, ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ರಚನೆಗಳಲ್ಲಿ ಬಂದಾಗ ಒಂದು ರೇಖಾಖಂಡವಾದ ಅನುಪಾತಾಂಕ ನೀಡಿದಾಗ ವಿಭಾಗಿಸುವುದು ಗೊತ್ತಿರಬೇಕು. ತ್ರಿಭುಜದ ಅನುಪಾತಾಂಕ ನೀಡಿದಾಗ ಸಮರೂಪ ತ್ರಿಭುಜಗಳ ರಚನೆ, ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು. ನೋಡಿ, ಇವುಗಳಿಗೆ ಸಂಬಂಧಿಸಿದಂಥ ಹಲವಾರು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಅಂದರೆ SYR ಕ್ರಿಯೇಷನ್ಸ್ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ವಿಡಿಯೋಗಳು ಸಿಗುತ್ತವೆ. ತಾವು ಇವುಗಳನ್ನು ಸಾಕಷ್ಟು ವಿಡಿಯೋ ಇದಕ್ಕೆ ಸಂಬಂಧಿಸಿದ ಸಮಾಜ, ವಿಜ್ಞಾನ, ಗಣಿತ, ಕನ್ನಡ ಮತ್ತು ಯಾವ ರೀತಿ ಓದಬೇಕು ಅನ್ನೋದಕ್ಕೆ ನಿಮಗೆ ಟೈಮ್ ಟೇಬಲ್ ಸಹ ಹಾಕಿಕೊಟ್ಟಿದ್ದೇನೆ. ಯಾವ ಘಟಕಕ್ಕೆ ಎಷ್ಟು ಅಂಕಗಳು ಇವೆ ಅನ್ನೋದಕ್ಕೂ ಸಹ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಅವುಗಳನ್ನು ಯಾವ ರೀತಿ ನೀವು ಓದ್ಬೋದು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಆದಂಥ ಟೈಮ್ ಟೇಬಲ್ ಸಹ ನಾನು ಹಾಕಿಕೊಟ್ಟಿದ್ದೇನೆ. ಆ ವಿಡಿಯೋಗಳನ್ನು ತಾವು ಈ ಒಂದು ಚಾನಲ್ನಲ್ಲಿ ನೋಡ್ಬೋದು. ಇನ್ನು ವಾಸ್ತವ ಸಂಖ್ಯೆಗಳಲ್ಲಿ ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯದಿಂದ ಸಹ ಕಂಡುಹಿಡಿಯುವುದು. ನೆಕ್ಸ್ಟ್, 2 ಧನಪೂರ್ಣಾಂಕಗಳನ್ನು ನೀಡಿದಾಗ ಏನು ಮಾಡ್ಬೋದು? ಲಸ ಕಂಡುಹಿಡಿಬೋದು ಮತ್ತು ಸಹ ಕಂಡುಹಿಡಿಬೋದು. ಅದಕ್ಕೆ ಸಂಬಂಧಿಸಿದಂಥ ಸೂತ್ರ L × H = A × B. 2 ಧನಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಸಹ ಮತ್ತು ಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಮತ್ತು ಇದರಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 2 ಅಂಕದ ಪ್ರಶ್ನೆಯಾಗಿ ಇಲ್ಲಿ ಸಾಕಷ್ಟು ಲೆಕ್ಕಗಳು ಬರ್ತವೆ. √3 + 2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, √2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, √5 - 2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇತ್ಯಾದಿ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಇನ್ನು ಬಹುಪದೋಕ್ತಿಗೆ ಹೋದಾಗ ಈ ಒಂದು ಘಟಕಕ್ಕೆ ನೀವು ಬಂದಾಗ ಏನು ಮಾಡ್ಬೋದು ಇಲ್ಲಿ ಅಂತಂದರೆ, ರೇಖಾತ್ಮಕ ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ AX + B, AX² + BX + C
AX³ ಪ್ಲಸ್ BX² ಪ್ಲಸ್ CX ಪ್ಲಸ್ D ಇವುಗಳ ಸಾಮಾನ್ಯ ರೂಪ ಗೊತ್ತಿರಬೇಕು. ಮಹತ್ತಮ ಘಾತ, ಡಿಗ್ರಿ ಇವುಗಳ ಬಗ್ಗೆ ಕಲ್ಪನೆ ಇರಬೇಕು. ಬಹುಪದೋಕ್ತಿಗಳ ಶೂನ್ಯತೆ, ಇಲ್ಲಿ ವರ್ಗ ಬಹುಪದೋಕ್ತಿಗೆ ಸೂತ್ರ ಏನು ಬರುತ್ತೆ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ B/A, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಅದೇ ರೀತಿ ಘನ ಬಹುಪದೋಕ್ತಿಯ ಶೂನ್ಯತೆ ಅಂತಂದಾಗ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ B/A, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು C/E. ಈ ರೀತಿಯ ಸೂತ್ರಗಳು ನಿಮಗೆ ಕಂಠಪಾಠವಾಗಿರಬೇಕು, ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಅದೇ ರೀತಿಯಾಗಿ ಭಾಗಾಕಾರ ಕ್ರಮವಿಧಿ P(x) ಇಸ್ ಈಕ್ವಲ್ ಟು G(x) ಇಂಟು Q(x) ಪ್ಲಸ್ R(x). ಹೌದಾ? ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದನ್ನೇ ನೀವು ಇಂಗ್ಲೀಷ್ನಲ್ಲಿ ಬರ್ತಿದ್ದೀರಾ. ಇನ್ನು ನೆಕ್ಸ್ಟ್ ವರ್ಗ ಸಮೀಕರಣಗಳಂದರೆ ಅದರ ಸಾಮಾನ್ಯ ರೂಪ ನಿಮಗೆ ಗೊತ್ತಿರಬೇಕು. AX² ಪ್ಲಸ್ BX ಪ್ಲಸ್ C ಇಸ್ ಈಕ್ವಲ್ ಟು 0. ಅದೇ ರೀತಿಯಲ್ಲಿ ವರ್ಗ ಪೂರ್ಣಗೊಳಿಸುವಿಕೆಯ ವಿಧಾನ, ಅಪವರ್ತಿಸುವಿಕೆಯ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿದು ನಿಮಗೆ ಬರ್ತಿರಬೇಕು. ಅದೇ ರೀತಿಯಾಗಿ x ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ B² ಮೈನಸ್ 4AC ಡಿವೈಡ್ ಬೈ 2a. ಇದನ್ನು ಬಳಕೆ ಮಾಡಿಕೊಂಡು ಮೂಲಗಳನ್ನು ನೀವು ಹೀಗೆ ಕಂಡುಹಿಡಿಯಬಹುದು. ಸೂತ್ರವನ್ನು ಬಳಕೆ ಮಾಡಿ ಮೂಲಗಳನ್ನು ಕಂಡುಹಿಡಿಯಬಹುದು. ಇದರಲ್ಲಿ ವರ್ಗ ಸಮೀಕರಣದ ಶೋಧಕ B² ಮೈನಸ್ 4AC. ಇದನ್ನು ಸಹ ಅವರು ಸಮಸ್ಯೆಗಳನ್ನು ಇಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ B² ಮೈನಸ್ 4AC ಇಸ್ ಈಕ್ವಲ್ ಟು 0 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಈ ಕಂಡೀಷನ್ ಇದ್ದಾಗ B² ಮೈನಸ್ 4AC ಗ್ರೇಟರ್ ದೆನ್ 0 ಇದ್ದಾಗ ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. B² ಮೈನಸ್ 4AC ಲೆಸ್ ದೆನ್ 0ಕ್ಕಿಂತ ಕಡಿಮೆ ಇದ್ದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಅಂದರೆ ಇಲ್ಲಿ ಬೆಲೆ ಋಣ ಸಂಖ್ಯೆ ಬಂದಿರುತ್ತೆ, ಆದ್ದರಿಂದ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ಅನ್ವಯಗಳು. ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ತಮಗೆ ಗೊತ್ತಿರಬೇಕು. ಸೈನ್ ತೀಟಾ ಅಂದ್ರೇನು, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸೆಕ್ ತೀಟಾ, ಕೋಸೆಕ್ ತೀಟಾ ಇತ್ಯಾದಿಗಳ ಬಗ್ಗೆ. ಇದರ ವಿಲೋಮ ಅನುಪಾತಗಳು ಅಂದಾಗ ಸೈನ್ ತೀಟಾ ಅಂದರೆ 1/, ಕೋಸೆಕ್ ತೀಟಾ, ಕಾಟ್ ತೀಟಾ ಅಂದರೆ 1/, ಟ್ಯಾನ್ ತೀಟಾ, ಟ್ಯಾನ್ ತೀಟಾ ಅಂದರೆ 1/, ಕಾಟ್ ತೀಟಾ, ಕೋಸೆಕ್ ತೀಟಾ ಅಂತಂದರೆ 1/, ಸೈನ್ ತೀಟಾ, ಸೆಕ್ ತೀಟಾ ಅಂತಂದರೆ 1/, ಕಾಸ್ ತೀಟಾ ಈ ಇತ್ಯಾದಿಗಳು ತಮಗೆ ಪರಿಚಯ ಇರಬೇಕು. ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ಸೈನ್ ಆಫ್ 90 ಮೈನಸ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ, ಕಾಸ್ ಆಫ್ 90 ಮೈನಸ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ. ಅದೇ ರೀತಿ ಟ್ಯಾನ್ ಆಫ್ 90 ಮೈನಸ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ತೀಟಾ, ಕಾಟ್ ಆಫ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ. ಈ ರೀತಿಯಾಗಿ ನಿಮಗೆ ಈ ಒಂದು ಪೂರಕ ಕೋನಗಳ ಬಗ್ಗೆ ತಿಳಿದಿರಬೇಕು. ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು, ಈ ವ್ಯಾಲ್ಯೂ ಗೊತ್ತಿರಬೇಕು. ಈ ಒಂದು ವ್ಯಾಲ್ಯೂಗಳು ಗೊತ್ತಿದ್ರಿಂದ ನೀವು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಸಹ ಈ ಒಂದು ವ್ಯಾಲ್ಯೂಗಳನ್ನು ಬೆಲೆಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಸಹ ಸಮಸ್ಯೆಗಳನ್ನು ಬಿಡಿಸಬಹುದು. ಸೈನ್ ತೀಟಾ ಸೈನ್ 0 ಇಸ್ ಈಕ್ವಲ್ ಟು 0, ಸೈನ್ 30 1/2, ಸೈನ್ 45 1/√2, ಸೈನ್ 60 √3/2, ಸೈನ್ 90 ಅಂದರೆ 1. ಅದೇ ರೀತಿ ಕಾಸ್ ತೀಟಾ ನೋಡ್ಕೊಳ್ರಿ ಬೆಲೆಗಳು. ಅದೇ ರೀತಿ ಟ್ಯಾನ್ ತೀಟಾ ಈ ಮೂರು ಬೆಲೆಗಳು ನಿಮ್ಗೆ ಗೊತ್ತಿದ್ದರೆ ಉಳಿದು ಕಾಟ್ ತೀಟಾ, ಸೆಕ್ ತೀಟಾ, ಕೋಸೆಕ್ ತೀಟಾದ ವ್ಯಾಲ್ಯೂಗಳು ಬೆಲೆಗಳನ್ನು ಕೋನಗಳನ್ನು ಸಹ ನೀವು ಅದರ ಬೆಲೆಗಳನ್ನು ಬರಿಬಹುದು. ಇನ್ನು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಬಹಳ ಇಂಪಾರ್ಟೆಂಟ್. ಈ ರೀತಿಯ ಅನ್ವಯಿಕ ಪ್ರಶ್ನೆಗಳನ್ನು, ಇದಕ್ಕೆ ಸಂಬಂಧಿಸಿದಂಥ ಅನ್ವಯಿಕ ಪ್ರಶ್ನೆಗಳನ್ನು, ಹಲವಾರು ಪ್ರಶ್ನೆಗಳನ್ನು ನಾನು ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ತಾವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ತೀಟಾ. ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ನೋಡ್ರಿ, ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಬಲಗಡೆ ಬಂತು ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಈ ಒಂದು ಸೂತ್ರದಿಂದ ಒಟ್ಟು 3 ಸೂತ್ರಗಳನ್ನು ಮಾಡ್ಕೋಬೋದು. ಅದೇ ರೀತಿ ಈ ಸೂತ್ರದಿಂದ 3 ಸೂತ್ರಗಳನ್ನು ಮಾಡ್ಬೋದು, ಈ ಸೂತ್ರದಿಂದ 3 ಸೂತ್ರಗಳನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳು ಬರ್ತವೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ರೀತಿಯ ಸಮಸ್ಯೆಗಳು ಈ ಒಂದು ಘಟಕದಲ್ಲಿ ಬರೋದ್ರಿಂದ ನೀವು ಇವುಗಳನ್ನು ಹೆಚ್ಚು ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಅವರ್ಗೀಕೃತನೂ ಕೇಳ್ಬೋದು, ಅಥವಾ ಅವರ್ಗೀಕೃತ ಕೇಳಿದರೆ 2 ಅಂಕದ ಪ್ರಶ್ನೆ, ವರ್ಗೀಕೃತ ಕೇಳಿದರೆ 3 ಅಂಕದ ಪ್ರಶ್ನೆ ಬರುತ್ತೆ. ಸರಾಸರಿ ಕಂಡುಹಿಡಿಯಿರಿ. ನೇರ ವಿಧಾನ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ xi ಇಂಟು fi ಡಿವೈಡ್ ಬೈ ಸಿಗ್ಮಾ fi ಅಥವಾ ಸಿಗ್ಮಾ fi ಇಂಟು xi ಡಿವೈಡ್ ಬೈ ಸಿಗ್ಮಾ fi. ಇನ್ನು ಅಂದಾಜು ಸರಾಸರಿ x ಬಾರ್ a ಪ್ಲಸ್ ಸಿಗ್ಮಾ fi ಇಂಟು di ಡಿವೈಡ್ ಬೈ ಸಿಗ್ಮಾ fi. ಹಂತ ವಿಚಲನಾ ವಿಧಾನ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ fi ಇಂಟು ui ಡಿವೈಡ್ ಬೈ ಸಿಗ್ಮಾ fi ಇಂಟು h. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತಹ
ನಾನು ಸಮಸ್ಯೆಗಳನ್ನು ಸಹ ವಿಡಿಯೋ ಮಾಡಿದ್ದೀನಿ, ತಾವುಗಳು ನೋಡ್ಬೋದು. ಬಹಳ ಸರಳವಾದ ಈಸಿ ಮೆಥಡ್ನಲ್ಲಿ ಬಿಡಿಸಿದ್ದೀನಿ. ಬಹುಲಕ ಕಂಡುಹಿಡಿಯೋದು ಎಲ್ ಪ್ಲಸ್ ಎಫ್1 ಮೈನಸ್ ಎಫ್ ನಾಟ್ ಇಸ್ ಡಿವೈಡೆಡ್ ಬೈ 2 ಇಂಟು F1 ಮೈನಸ್ ಎಫ್ ನಾಟ್ ಮೈನಸ್ F2 ಇಂಟು H. ಅದೇ ರೀತಿ ಮಧ್ಯಾಂಕ ಕಂಡುಹಿಡಿಯೋದು ಎಲ್ ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ ಎಫ್ ಇಂಟು H. ಇನ್ನು ಓಜಿವ್ ನಕ್ಷೆಯಲ್ಲಿ ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನದ ಎರಡು ನಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಇದರಲ್ಲಿ ಕಂಪಲ್ಸರಿ ಕ್ವಶನ್ 3 ಅಂಕದ ಒಂದು ಗ್ರಾಫ್. ಅದೇ ರೀತಿ ನೀವು ಸಂಖ್ಯಾಶಾಸ್ತ್ರದಲ್ಲಿ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನಿಮಗೆ ಆಯ್ಕೆ ಮಾಡ್ಕೋಬೋದು. ಸರಾಸರಿ, ನೆಕ್ಸ್ಟ್ ಬಹುಲಕ, ಮಧ್ಯಾಂಕ, ಈ ಮೂರರಲ್ಲಿ ಎರಡನ್ನು ಸರಾಸರಿ ಕಂಪಲ್ಸರಿ ಮಾಡಿರಿ. ಬಹುಲಕ ಮತ್ತು ಮಧ್ಯಾಂಕದಲ್ಲಿ ಯಾವುದಾದ್ರೂ ಎರಡರಲ್ಲಿ ಒಂದನ್ನು ಕಲಿತರೂ ಸಾಕು. ಇಲ್ಲಿ ಅಥವಾ ಪ್ರಶ್ನೆ ಇರುತ್ತೆ, ಸರಾಸರಿಯರ ಬಿಡಿಸ್ಬೋದು, ಬಹುಲಕ ಬಿಡಿಸ್ಬೋದು, ಅಥವಾ ಸರಾಸರಿಯರ ಬಿಡಿಸ್ಬೋದು, ಮಧ್ಯಾಂಕರ ಬಿಡಿಸ್ಬೋದು. ಈ ರೀತಿ ಕ್ವಶನ್ ಇರುತ್ತೆ. ನೀವು ಅದನ್ನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಸಂಭವನೀಯತೆ ಇಲ್ಲಿ ಕೇವಲ ಎರಡು ಸೂತ್ರ, P(e) ಪ್ಲಸ್ P(e) ಬಾರ್ ಇಸ್ ಈಕ್ವಲ್ ಟು 1. ಇದು ಒಂದು ಹೌದಾದರೆ ಇದು ಅದರ ವಿರುದ್ಧ ಅಲ್ಲದ್ದು ಅಂತ ಹೇಳುತ್ತಾರೆ. P(a) ಸಂಭವನೀಯತೆ N(a) ಡಿವೈಡೆಡ್ ಬೈ N(s). ಈ ಒಂದು ಎರಡು ಸೂತ್ರಗಳನ್ನು ಸಂಭವನೀಯತೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಕ್ಕೆ ಬಂದಾಗ ಇಷ್ಟೆಲ್ಲ ಸೂತ್ರಗಳು ನಿಮ್ಗೆ ನೆನ್ಪಿಟ್ಕೋಬೇಕು. ನೋಡಿರಿ, ಆಕೃತಿ ಯಾವ ಆಕೃತಿ ಇದೆ ಅನ್ನೋದು ಈ ಟೇಬಲನ್ನು ನೆನ್ಪಿಟ್ಕೊಳ್ರಿ. ವಕ್ರ ಮೇಲ್ಮೈ, ಪೂರ್ಣ ಮೇಲ್ಮೈ, ಘನಫಲ. ಘನಕ 4a², ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ. ಪೂರ್ಣ ಮೇಲ್ಮೈ 6a², ಘನಫಲ ಅಂದಾಗ a³. ಅದೇ ರೀತಿ ಆಯತ ಘನದ ನೋಡ್ರಿ, 2 ಆಫ್ LB ಪ್ಲಸ್ BH, 2 ಆಫ್ LB ಪ್ಲಸ್ BH ಪ್ಲಸ್ HL, LBH ಇದು ಪೂರ್ಣ ಮೇಲ್ಮೈ, ಇದು ಘನಫಲ. ಅದೇ ರೀತಿ ಸಿಲಿಂಡ್ರಿಗೆ ಬಂದಾಗ ವಕ್ರ ಮೇಲ್ಮೈ ವಿಸ್ತೀರ್ಣ 2πRH, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πR ಇಂಟು R ಪ್ಲಸ್ H. ನಂತರ ಘನಫಲ πr²H. ಇನ್ನು ಶಂಕುವು πRL, πR ಇಂಟು R ಪ್ಲಸ್ H, R ಪ್ಲಸ್ L, 1/3 πr²H. ಇನ್ನು ಗೋಳ 4πr², 4πr², 4/3 πr³. ನಾನು ಕ್ರಮವಾಗಿ ವಕ್ರ, ಪೂರ್ಣ, ಘನಫಲ ಅಂತ ಹೇಳಿದ್ದೀನಿ. ಅದೇ ರೀತಿ ಇಲ್ಲಿ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯಕ್ಕೆ ಬರ್ತಿರಬೇಕು. ಇವೆಲ್ಲ ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸೋದು ಸಮಸ್ಯೆಗಳು ಬರಬೇಕು. ಇನ್ನು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ನೋಡಿರಿ, π ಇಂಟು R1 ಪ್ಲಸ್ R2 ಇಂಟು L ಗೊತ್ತಿರಬೇಕು. ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ π ಇಂಟು R1 ಪ್ಲಸ್ R2 ಇಂಟು L ಪ್ಲಸ್ R1² ಪ್ಲಸ್ R2². ಇನ್ನು ಶಂಕುವಿನ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು 1/3 πh ಇಂಟು R1² ಪ್ಲಸ್ R2² ಪ್ಲಸ್ R1 ಇಂಟು R2. ಮಕ್ಕಳೇ, ಇಲ್ಲಿವರೆಗೆ ನಾನು ಈ ಒಂದು ಗಣಿತ ಪುಸ್ತಕದಲ್ಲಿರುವ ಸಮಗ್ರವಾದಂತಹ ಕಲಿಕಾಂಶಗಳು, ಅದರ ಜೊತೆಯಲ್ಲಿ ಸೂತ್ರಗಳನ್ನು ಸಹ ನಾನು ಇಲ್ಲಿ ವಿವರವಾಗಿ ತಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋನ 2ರಿಂದ 3 ಬಾರಿ ನೀವು ನೋಡಿದ್ರಿ ಅಂತಂದರೆ ಸಾಕು, ನಿಮಗೆಲ್ಲ ವಿಷಯ ಪುಸ್ತಕ ನೋಡುವ ಅವಶ್ಯಕತೆ ಬೀಳಲ್ಲ. ಸೂತ್ರಗಳೆಲ್ಲ ನಾನು ಒಂದು ಕಡೆ ಸಂಗ್ರಹ ಮಾಡಿರೋದ್ರಿಂದ ಇವು ತಮಗೆ ಭಾಳಷ್ಟು ಉಪಯೋಗ ಆಗ್ತವೆ. ಈ ಒಂದು ವಿಡಿಯೋನ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಇದರಿಂದ ಅವರು ಸಹ ಇದರ ಉಪಯೋಗ ಪಡೆದುಕೊಳ್ಳಲಿ. ನೀವು ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸ್ರಿ ಅನ್ನುವಂಥ ಆಸೆ ನನ್ನದಿದೆ. ಆ ಒಂದು ಆಸೆ ನಿಮ್ಮ ತಂದೆ ತಾಯಿದು ಸಹ ಆಗಿರುತ್ತೆ. ಆದ್ದರಿಂದ ಆ ಆಸೆಯನ್ನು ಈಡೇರಿಸ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ.